ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ಮೊದಲನೇದಾಗಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಬ್ಬ ಶುರುವಾಗೋದೇ ಒಂದು ರಂಗೋಲಿಯಿಂದ, ತೋರಣದಿಂದ ಯುಗಾದಿ ಹಬ್ಬ. ಆದ್ದರಿಂದ ನಾನು ಈ ರೀತಿ ಒಂದು ರಂಗೋಲಿಯನ್ನು ಹಾಕ್ಕೊಂಡಿದ್ದೆ. ರಂಗೋಲಿ ಹಾಕಿ ಕಲರ್ ಹಾಕೋದಕ್ಕೆ 1 ಗಂಟೆ ಆಯಿತು, 1 ಅವರ್ ತೊಗೊಳ್ತು. ಅದರಲ್ಲೂ ರಂಗೋಲಿ ಬಿಡಿಸೋದು ಅಂದರೆ ನನಗೆ ತುಂಬಾ ಇಷ್ಟ. ಮೊದಲಿಂದನೂ ಅಷ್ಟೇ, ಚಿಕ್ಕ ಹುಡುಗಿಯಿಂದನೂ ನನಗೆ ರಂಗೋಲಿ ಬಿಡಿಸೋದು ಅಂದರೆ ತುಂಬಾ ಇಷ್ಟ. ಹೊಸ ಹೊಸ ಡಿಸೈನ್ ರಂಗೋಲಿಗಳು ನೋಡಿದ ರಂಗೋಲಿನೆಲ್ಲನೂ ಬಿಡಿಸ್ತೀನಿ. ಅಲ್ಲಿ ನೋಡಿದ್ದು ಬಿಡಿಸ್ತೀನಿ, ಅಷ್ಟು ಚೆನ್ನಾಗಿ ಗೊತ್ತು ರಂಗೋಲಿ. ಹೊಸ್ದಾಗಿ ಒಂದು ಮಾವಿನಕಾಯಿನ ಬಾರ್ಡ್ರ್ ಕೂಡ ಹಾಕ್ಕೊಂಡಿದ್ದೀನಿ. ನಮ್ಮನೆಯಲ್ಲಿ ಹಬ್ಬ ಹೇಗೆ ಮಾಡ್ತೀವಿ ಅಂತ ಅಂದರೆ, ಮೊದಲನೇದಾಗಿ ನಾನು ಹೊಸ್ಲು ತೊಳೆದು, ಬಾಗಿಲು ತೊಳೆದು, ತುಳಸಿ ಕಟ್ಟೆ ಎಲ್ಲ ತೊಳೆದು, ರಂಗೋಲಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಮತ್ತೆ ಮನೆಯೆಲ್ಲ ಕಸ ಗುಡಿಸಿ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬಿಡ್ತೀನಿ. ಸ್ವಲ್ಪ ಗಂಜಲ ಇದ್ದರೆ ಗಂಜಲ ಹಾಕ್ಕೊಂಡು ಒರೆಸ್ಕೊಂಡು, ಮಕ್ಕಳಿಗೆಲ್ಲನೂ ಸ್ವಲ್ಪ ಮೈಗೆಲ್ಲ ಎಣ್ಣೆನ ಹಚ್ಬಿಡ್ತೀನಿ. ಚೆನ್ನಾಗಿ ನೀಟಾಗಿ ಮೈಗೆ ತಲೆಗೆಲ್ಲ ಹಚ್ಚಿ ಅವ್ರಿಗೆ 1 ಅವರು ಬಿಟ್ಬಿಡ್ತೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಮೈಯೆಲ್ಲ ಎಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಎಣ್ಣೆ ಡ್ರೈ ಆಗೋವರೆಗೂ ಬಿಟ್ಬಿಡ್ತೀನಿ. ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಅಲ್ವಾ, ಎಣ್ಣೆ ಹಚ್ಚೋದು ಅದನ್ನೆಲ್ಲನೂ ವೀಡಿಯೋ ಮಾಡೋಕ್ಕಾಗಲ್ಲ. ಆದ್ದರಿಂದ ಹೇಳ್ತಾಯಿದ್ದೀನಿ ಹಾಗೇ. ನೆಕ್ಸ್ಟ್ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ, ಅವತ್ತಿನ ದಿನ ಹೊಸ ಬಟ್ಟೆ ತಂದಿರ್ತೀವಲ್ವ, ಎಲ್ಲ ಹೊಸ ಬಟ್ಟೆನ ಹಾಕ್ಬಿಟ್ಟು ಅವ್ರನ್ನ ರೆಡಿ ಮಾಡಿದ್ರೆ ಅರ್ಧ ಕೆಲಸ ಮುಗ್ದ ಹಾಗೆ. ಆಮೇಲೆ ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡ್ಕೊಳ್ಳೋದು. ಪಾತ್ರೆ ಏನಾದರೂ ಇದ್ದರೆ ಸ್ವಲ್ಪ ತೊಳೆದ್ಬಿಟ್ಟು ಸ್ನಾನ ಮಾಡ್ಕೊತೀನಿ. ಮನೆಯೆಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡಿಕೊಂಡು ಮನೆಗೆ ಹೊಸ ನೀರು ತರಬೇಕು, ಹೊಸ ನೀರು ಇಟ್ಕೋಬೇಕು. ಮನೇಲಿ ಹಳೆ ನೀರು ಯಾವುದೂ ಇಡೋದಿಲ್ಲ, ಎಲ್ಲ ಚೆಲ್ಬಿಟ್ಟು ಮತ್ತು ಅದನ್ನು ಚೆನ್ನಾಗಿ ಬೆಳಗಿ ಮನೆಗೆ ನೀರು ಇಟ್ಕೋತೀನಿ, ಹೊಸ ನೀರನ್ನು. ಅದೇ ನೀರಲ್ಲಿ ಒಬ್ಬಟ್ಟು ಅಡುಗೆ ಎಲ್ಲ ನಾವು ಅವತ್ತು ಅದೇ ನೀರಲ್ಲಿ ಮಾಡಬೇಕು. ಸ್ನಾನ ಮಾಡಿಕೊಂಡೇ ಹೊಸ ನೀರನ್ನು ಇಟ್ಕೋಬೇಕು. ಇಲ್ಲಿ ಹೇಗಿದೆಯೋ ಗೊತ್ತಿಲ್ಲ, ನಮ್ಮ ಅತ್ತೆಯವರಿದ್ದಾಗ ಹಾಗೇ ಇತ್ತು. ಈಗೆಲ್ಲ ಮೊದಲಿನ ಥರ ಮಾಡಲ್ಲ. ನಮ್ಮ ಅಮ್ಮನ ಮನೆಯಲ್ಲೂ ಹಾಗೇ ಸ್ನಾನ ಮಾಡಿ ಹೊಸ ನೀರು ಹಿಡಿದಾದ್ಮೇಲೆ ಅದೇ ನೀರಲ್ಲೇ ಅಡುಗೆ ಮಾಡೋದು. ಹಳೆ ನೀರು ಇರೋದನ್ನೆಲ್ಲ ಚೆಲ್ಬಿಟ್ಟು ಬೇರೆ ನೀರು ಹಿಡಿದು ಅಡುಗೆ ಮಾಡ್ತಿದ್ದು. ನಾನು ಕೂಡ ಇಲ್ಲೂ ಹಾಗೆ ಮಾಡ್ತೀನಿ. ನಮ್ಮ ಅತ್ತೆಯವರಿದ್ದಾಗೂ ಕೂಡ ಹಾಗೇ ಮಾಡ್ತಿದ್ರು. ಆದ್ದರಿಂದ ನಾನು ಕೂಡ ಹಾಗೆ ಮಾಡ್ತೀನಿ. ಕೆಲವೊಬ್ಬರು ಸ್ನಾನನೂ ಮಾಡಲ್ಲ, ಏನು ಮಾಡಲ್ಲ, ಬೆಳಿಗ್ಗೆನೇ ಒಬ್ಬಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆ ಥರ ಏನಲ್ಲ ನಮ್ಮ ಮನೇಲಿ. ನಾವು ಸ್ನಾನ ಮಾಡಿಕೊಂಡೆ ಅಡುಗೆ ಮನೆಗೆ ಹೋಗೋದು. ಅದು ಹಬ್ಬಗಳ ಟೈಮಲ್ಲಂತೂ, ಅದರಲ್ಲಿ ಯುಗಾದಿಲಂತೂ ಹೀಗೇ ಮಾಡೋದು. ನೋಡಿ, ಮಕ್ಕಳನ್ನ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ರೆಡಿ ಮಾಡಿ ಬಿಟ್ಟಿದ್ದೆ. ಹೊಸ ಬಟ್ಟೆಯಲ್ಲಿ ಈ ರೀತಿ ಕಾಣಿಸ್ತಾ ಇದ್ದಾರೆ. ಅದು ಎಡಿಟ್ ಮಾಡಿಲ್ಲ, ಫೋಟೋ ಹಾಗೆ ಹಾಕ್ಬಿಟ್ಟಿದ್ದೀನಿ. ಮತ್ತು ನಮ್ಮ ಮನೆಯವರು ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲ ಕಿತ್ಕೊಬಂದು, ಹೂ ಬಂದಿದೆ, ಎಷ್ಟು ಚೆನ್ನಾಗಿ ಹೂ ಬಂದಿದೆ ನೋಡಿ ಬೇವಿನ ಸೊಪ್ಪು. ಅವರೆಲ್ಲ ತೋರಣ ಎಲ್ಲ ರೆಡಿ ಮಾಡ್ತಾಯಿದ್ರು. ಎಲ್ಲ ಹೊಸ್ಲಿಗೂ ಕಟ್ತಾರೆ ನಮ್ಮ ಮನೇಲಿ ತೋರಣನ. ಒಂದು 4 ಹತ್ರ ಬಾಗಿಲು ಇದೆ, ಅಲ್ಲೇ ಎಲ್ಲ ಕಟ್ತಾರೆ. ನಾನೊಂದು ಐಡಿಯಾ ಕೊಟ್ಟೆ ಅವ್ರಿಗೆ, ಈ ರೀತಿ ಕಡ್ಡಿಸಿದ್ರ ಬದಲು ಸ್ಟ್ಯಾಪ್ಲರ್ ತೊಗೊಂಡು ಪಿನ್ ಮಾಡಿದ್ರೆ, ಒಂದು ಸಪ್ಪೆ ದಾರ ತೊಗೊಂಡು ಒಂದು ಗಂಜಿ ಕಡ್ಡಿ ತೊಗೊಂಡು ಈ ರೀತಿ ಮಾಡ್ತಿದ್ರು ಅವ್ರ ತೋರಣನ ಮೊದಲೆಲ್ಲನೂ. ಅದಕ್ಕೆ ನಾನು ಸ್ಟ್ಯಾಪ್ಲರ್ ತೊಗೊಂಡು ಪಿನ್ ಮಾಡಿದ್ರೆ ಆರಾಮಾಗಿ ಮಾಡ್ಬೋದಲ್ವ ಅಂತ ಅಂದೆ. ಅದಕ್ಕೆ ಅವರು ಸ್ಟ್ಯಾಪ್ಲರ್ ತೊಗೊಂಡೇ ಮಾಡ್ತಿದ್ದಾರೆ. ಯುಗಾದಿ ಹಬ್ಬಕ್ಕೆ ನೋಡಿ ಯಾವ ರೀತಿ ಹೂ ಬಂದಿದೆ. ಬೇವಿನ ಸೊಪ್ಪು ಎಷ್ಟು ಚೆನ್ನಾಗಿ ಹೂ ಬಂದಿದೆ ನೋಡಿ. ಸ್ವಲ್ಪ ಸೊಪ್ಪನ್ನ ಎತ್ತಿಟ್ಕೊಂಡೆ, ಬೇವು ಬೆಲ್ಲ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು. ಅವರಿಗೆ ಸ್ವಲ್ಪ ತೋರಣ ಕಟ್ಟೋದಕ್ಕೆ ಹೆಲ್ಪ್ ಮಾಡ್ತಿದ್ದೆ ನಾನು ಸ್ವಲ್ಪ. ನೋಡಿ, ತೋರಣ ಎಲ್ಲ ಕಟ್ಟಿದ್ದಾರೆ. ಹೇಳಿದ್ನಲ್ಲ, ಎಲ್ಲ ಹೊಸ್ಲಿಗೂ ಹಾಕಿರ್ತಾರೆ. ಇದು ದೇವ್ರ ಮನೆ ಹೊಸ್ಲು, ಇಲ್ಲಿಗೂ ಕೂಡ ಹಾಕಿದ್ದಾರೆ. ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲನೂ 4 ಹೊಸ್ಲಿದೆ, 4 ಹೊಸ್ಲಿಗೂ ಕೂಡ ಹಾಕ್ತಾರೆ. ಮತ್ತು ಇದು ಈಚೆಗಡೆ ಇರುವಂಥ ಬಾಗಿಲು, ಈ ಬಾಗಿಲಿಗೂ ಕೂಡ ಹಾಕಿದ್ದಾರೆ. ತೋರಣ ಕಟ್ಟೋದು ಅವ್ರ ಕೆಲಸ. ಆಮೇಲೆ ಸ್ನಾನ ಮಾಡ್ಕೋತಾರೆ. ಎಲ್ಲ ತೋರಣ ಎಲ್ಲ ಕಟ್ಟಾದಮೇಲೆ ಹೂವು ತೊಗೊಂಡಿದ್ದೆ, ಹೆಚ್ಚಾಗಿ ತೊಗೊಂಡಿದ್ದೆ ಹೂವನ್ನೆಲ್ಲನೂ. ನಮ್ಮೂರೆಲ್ಲ ಮಾವಿನ ಗಿಡ ಇದೆಯಲ್ವ, ಅಲ್ಲೇ ಮಾವಿನಕಾಯಿ, ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲ ತಂದಿದ್ದೀವಿ. ಅದನ್ನು ಕೂಡ ದೇವ್ರಿಗಿಟ್ಟು ಈ ರೀತಿ ಸಿಂಪಲ್ಲಾಗಿ ರೆಡಿ ಮಾಡಿ ಮಾವಿನ ಸೊಪ್ಪು, ಬೇವಿನ ಸೊಪ್ಪೆಲ್ಲ ದೇವ್ರ ಫೋಟೋಕ್ಕೂ ಸ್ವಲ್ಪ ಇಟ್ಟಿದ್ದೀನಿ. ನನಗೆ ಜಾಸ್ತಿ ಹೂವು ಹಾಕಿ ರೆಡಿ ಮಾಡಬೇಕು ಅಂತ ತುಂಬಾ ಇಷ್ಟ. ಆದ್ದರಿಂದ ಎಷ್ಟಾಗುತ್ತೋ ಅಷ್ಟು ಹೂವು ಹಾಕಿ ರೆಡಿ ಮಾಡ್ತೀನಿ ಫೋಟೋ ಅಂತ. ಕಡಿಮೆ ಸ್ವಲ್ಪ ಹೂವು ಅಂತ ಇಡೋದಕ್ಕೆ ಬರಲ್ಲ ನನಗೆ, ಜಾಸ್ತಿ ಹೂವು ಇರಬೇಕು ನನಗಂತೂ. ಹೆಸರುಬೇಳೆ ಮಾಡಿದ್ದೆ, ಹೆಸರುಬೇಳೆನ ದೇವ್ರ ಫೋಟೋ ಹತ್ರ ಇಟ್ಬಿಟ್ಟು ಈ ರೀತಿ ಪೂಜೆ ಮಾಡಿಕೊಂಡು ಸಿಂಪಲ್ಲಾಗಿ ಹಬ್ಬದ್ದು ಪೂಜೆ ಆಯಿತು. ಯುಗಾದಿ ಹಬ್ಬದ ಪೂಜೆ ಮುಗೀತು. ಪೂಜೆ ಆದಮೇಲೆ ಪಕ್ಕದಲ್ಲಿ ಇದು ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಪೂಜೆ ಮಾಡ್ಕೊಂಡು ಬಂದು, ಪೂಜೆ ಎಲ್ಲ ಆದಮೇಲೆ ನಾನು ಒಲೆ ಹಚ್ಕೊಳ್ಳೋದು. ಆವಾಗ ಅನ್ನ ಮಾಡಿ ಸಾಂಬಾರು, ಒಬ್ಬಟ್ಟಿನ ಸಾರು, ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಒಬ್ಬಟ್ಟು ಮಾಡೋದಕ್ಕೆ, ಆ ಬೇಳೆ ಎಲ್ಲ ಹಾಕಿ ಒಬ್ಬಟ್ಟಿನ ಸಾಂಬಾರು ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿತ್ತು. ಸಾಂಬಾರು ಕುದೀತಾ ಇದೆ. ಈಗ ಲಾಸ್ಟಲ್ಲಿ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಟೊಮೊಟೊನೂ ಕೂಡ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಹುಣಸೆಹಣ್ಣು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಒಬ್ಬಟ್ಟಿನ ಸಾರು ರೆಡಿಯಾಗುತ್ತೆ.
ಅನ್ನ ಜೊತೆ ಅಂದ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. 2 ದಿನ ಕೂಡ ಇಟ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ಅದ್ರ ಜೊತೆಗೆ ಕಡಲೆಕಾಳು ನೆನೆಸಿದ್ದೆ ನೈಟನ್ನೇ, ಕಡಲೆಕಾಳು ಗೊಜ್ಜು ಮಾಡ್ಕೊಂಡಿದ್ದೆ. ಬರೀ ಸಾಂಬಾರಿದ್ದರೆ ಊಟ ಮಾಡೋಕ್ಕಾಗಲ್ಲ, ನಂಚಿಗೆ ಸ್ವಲ್ಪ ಗೊಜ್ಜು ಇರಬೇಕು ಅಂತ ಅಂದ್ಬಿಟ್ಟು ಕಾಳು ಗೊಜ್ಜು ಮಾಡ್ಕೊಂಡಿದ್ದೆ. ಕಡಲೆಕಾಳು ನೆನೆಸಿ ಗೆಡ್ಡೆಕೋಸು ಮತ್ತು ಆಲೂಗೆಡ್ಡೆ, ಒಂದು ಬಾಳೆಕಾಯಿ ಎಲ್ಲ ಹಾಕ್ಬಿಟ್ಟು ಕಡಲೆಕಾಯಿ ಗೊಜ್ಜು ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯನ್ನು ಹಾಕ್ತಾಯಿದ್ದೀನಿ ಗೊಜ್ಜಿಗೆ. ಆದಷ್ಟು ಗಟ್ಟಿಗೆ ಮಾಡ್ಕೊಂಡಿದ್ದೀನಿ, ಸೈಡ್ಗೆ ಊಟಕ್ಕೆ ಅನ್ನ ಸಾಂಬಾರು ಜೊತೆಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೀನಿ. ಕಾಳು ಗೊಜ್ಜು ಅಷ್ಟೇ ತುಂಬ ಚೆನ್ನಾಗಾಗಿತ್ತು. ಅದರ ಜೊತೆಗೆ ಸ್ವಲ್ಪ ಹೆಸರುಬೇಳೆ ಕೋಸಂಬರಿ. ಹಬ್ಬದ ಅಡುಗೆ ಏನೇನು ಅಂತಂದರೆ ಹೆಸರುಬೇಳೆ ಮತ್ತು ಅನ್ನ, ವೈಟ್ ರೈಸು. ಬಾತ್ ಐಟಮ್ ಎಲ್ಲ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಒಬ್ಬಟ್ಟಿನ ಸಾಂಬಾರು ಮಾಡಿದ್ದೆ. ಕಾಳು ಗೊಜ್ಜು ತುಂಬಾ ಚೆನ್ನಾಗಾಗಿತ್ತು, ಕಾಳು ಗೊಜ್ಜಂತೂ. ಅದ್ರ ಜೊತೆಗೆ ಇವಾಗ ಬೇಳೆ ಬೇಯಿಸಿಟ್ಟಿದ್ದೀನಿ. ಬೇಳೆ ಬೇಯಿಸ್ಬಿಟ್ಟು ಇಟ್ಕೊಂಡು ಈಗ ಕಾಯಿ ಹಾಗೆ ಬೆಲ್ಲ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಈಗ ಇದೆಲ್ಲ ಆರೋದಕ್ಕೆ ಬಿಟ್ಟಿದ್ದೀನಿ. ಇದನ್ನು ರುಬ್ಕೋಬೇಕು. ಒಳ್ಕಲ್ಲಲ್ಲಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ರುಬ್ಬೋದು, ಬೇಳೆ ಎಲ್ಲ ಚೆನ್ನಾಗಿ ರುಬ್ಬುತ್ತೆ. ಒಳ್ಕಲ್ಲು ಇರಲಿಲ್ಲ, ಅದರಿಂದ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಇದನ್ನು ಈಗ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಈಗ ಒಬ್ಬಟ್ಟು ತಟ್ತೀನಿ ನೋಡಿ. ಗಣಕ ಹೂರ್ಣ ಎಲ್ಲ ಚೆನ್ನಾಗಿ ರೆಡಿಯಾಗಿದೆ. ನಾನು ಇದಕ್ಕೆ ಒಬ್ಬಟ್ಟಿನ ಗಣಕಕ್ಕೆ ಸ್ವಲ್ಪ ಚಿರೋಟಿ ರವೆ ಹಾಕ್ತೀನಿ, ಯಾಕಂದರೆ ಒಬ್ಬಟ್ಟು ಸಾಫ್ಟಾಗಿ ಬರುತ್ತೆ ಮತ್ತು ಗಟ್ಟಿ ಬರಲ್ಲ ಅಂತ. ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ನಾನು ಇದನ್ನು 10 ಗಂಟೆಲೇ ಕಲಸಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ನೆನೆಯೋಕ್ಕೆ ಬಿಟ್ಟಿದ್ದೀನಿ ಅಂತಂದರೆ ಚೆನ್ನಾಗಿ ಬಂದಿದೆ. ಈಗ ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ನೆಂದಿರೋದು ನೋಡ್ಕೊಂಡು ಒಬ್ಬಟ್ಟು ತಟ್ಟಬೇಕು, ಇಲ್ಲಾಂದರೆ ಒಬ್ಬಟ್ಟು ಚೆನ್ನಾಗಿ ಬರಲ್ಲ. ಸ್ವಲ್ಪ ಇದನ್ನು ಮಿತ್ಕೋತಾ ಇದ್ದೀನಿ ಇವಾಗ. ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ಕೋತಾ ಇದ್ದೀನಿ. ಬಾಳೆ ಎಲೆ ಮೇಲೆ ಕೂಡ ತಟ್ಕೋಬೋದು. ಆ ಪ್ಲಾಸ್ಟಿಕ್ ಕವರಲ್ಲಿ ತುಂಬ ದೊಡ್ಡದಾಗಿ ಬರುತ್ತೆ ಒಬ್ಬಟ್ಟು ಅಂತ ಅಂದ್ಬಿಟ್ಟು ತಟ್ಕೋತಾ ಇದ್ದೀನಿ. ಈಗ ಹೂರ್ಣನ ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಫೋಲ್ಡ್ ಮಾಡಬೇಕು. ಹೂರ್ಣ ಎಲ್ಲೂ ಕಾಣದಂಗೆ ಕ್ಲೀನಾಗಿ ಫೋಲ್ಡ್ ಮಾಡ್ಕೋಬೇಕು ಕೈಯಲ್ಲೇ. ಸ್ವಲ್ಪ ಕೈಗೆ ಪೇಪರ್ಗೆಲ್ಲ ಎಣ್ಣೆ ಹಾಕಿ ಇದನ್ನು ತಟ್ಕೋತೀನಿ ಈಗ. ಕ್ಲೀನಾಗಿ ಇದನ್ನು ಎಷ್ಟು ಅಗಲ ಬೇಕು ಅಷ್ಟು ಅಗಲ ಎಳ್ಕೊಬೋದು. ಜಾಸ್ತಿ ಅಗಲ ಎಳೆದ್ರೂ ಕಿತ್ತೋಗುತ್ತೆ, ಅದರಿಂದ ಸ್ವಲ್ಪ ಮೀಡಿಯಮ್ಮಾಗಿ ಮಾಡ್ಕೋಬೇಕು. ಈ ರೀತಿ ತಟ್ಕೊಂಡು ತವ ಇಟ್ಟಿದ್ದೀನಿ. ತವ ಕಾಯಕ್ಕಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ತಳಕ್ಕೆ. ಈಗ ಒಬ್ಬಟ್ಟನ್ನು ಹಾಕ್ಕೋತಾ ಇದ್ದೀನಿ ಹಂಚು ಮೇಲೆ. ಹಂಚು ಚೆನ್ನಾಗಿ ಕಾಯ್ದಿದೆ. ಒಬ್ಬಟ್ಟನ್ನು ಹಾಕ್ಕೋತಾ ಇದ್ದೀನಿ. ಆದಷ್ಟು ಸ್ಲಿಮ್ಮಲ್ಲೇ ಇಟ್ಕೊಂಡು ಸ್ವಲ್ಪ ನೀಟಾಗಿ ಬೇಯಿಸ್ಕೋಬೇಕು. 2 ಕಡೆಯೂ ಬೇಯಿಸ್ಕೊಂಡ್ರೆ ಒಬ್ಬಟ್ಟು ರೆಡಿ ಆಗುತ್ತೆ. ಇದ್ರ ಜೊತೆಗೆ ತುಪ್ಪ ಮತ್ತು ಕಾಯಿ ಹಾಲು ಎರಡೂ ಇದ್ದರೆ ಸೂಪರ್ ಕಾಂಬಿನೇಷನ್ನು. ನಮ್ಮನೇಲಿ ಕಾಯಿ ಹಾಲು ತುಪ್ಪ ಎರಡೂ ಮಾಡ್ಕೊಂಡಿದ್ದೆ, ಅದು ವೀಡಿಯೋದಲ್ಲಿ ಹಾಕಿಲ್ಲ ಅಷ್ಟೇ. ತುಪ್ಪದ ಜೊತೆಲೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ತುಂಬಾ ಸಾಫ್ಟಾಗಿತ್ತು ಒಬ್ಬಟ್ಟಂತೂ. ನೋಡಿ, ಎಷ್ಟು ಒಬ್ಬಟ್ಟು ಮಾಡ್ಕೊಂಡಿದ್ದೀನಿ. ಕಾಯಿ ಹಾಲು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಇದಾಗಿತ್ತು ಫ್ರೆಂಡ್ ಯುಗಾದಿ ಹಬ್ಬದಲ್ಲಾಗು. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾವ ರೀತಿ ಇತ್ತು ವಿಡಿಯೋ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಯಾರಿಗೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ಯುಗಾದಿ ಟು ಆಲ್. ಥ್ಯಾಂಕ್ ಯು, ಬಾಯ್.